ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾನು ಫಸ್ಟ್ ಟೈಮ್ ಸಮೋಸ ಮಾಡ್ತಾ ಇರೋದು. ಈರುಳ್ಳಿ ಸಮೋಸ ಖಂಡಿತವಾಗ್ಲೂ ಸುಮಾರಾಗಿ ಬಂದಿದೆ, ಆದರೆ ಸೂಪರಾಗಿದೆ. ತಮ್ಮ ಮನೇಲಿ ತಾವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸಮೋಸ. ಒಂದು ಬಾಣಲಿಯಲ್ಲಿ 1 ಬೌಲ್ ಮೈದಾ ಹಿಟ್ಟು, ರುಚಿಗೆ ಎಸ್ಬೇಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು, ಕ್ಲೀನಾಗಿ ಚಪಾತಿ ಹಿಟ್ಟು ಥರ ಮಾಡಿ ಇಟ್ಕೊಳ್ಳಿ ಸೈಡ್ಗೆ. ಸಮೋಸಾಗೆ ಮೇಯ್ನ್ ಬೇಕಾಗಿರೋ ಈರುಳ್ಳಿ ಬಂದು ಸ್ಲೈಸಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಕರುಬೇವು, ಸೂಪರ್ ಸ್ಟಾರ್ ಕರುಬೇವು, ರುಚಿಗೆ ಎಸ್ಬೇಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಮೈದಾ ಹಿಟ್ಟನ್ನ ಚಪಾತಿ ಯಾವ ಥರ ತೀಡ್ತಿರೋ ಸೇಮ್ ಅದೇ ಥರ ರೌಂಡಾಗಿ ತೀಡ್ಕೊಳ್ಳಿ. ಕ್ಲೀನಾಗಿ ಚಾಕುವಲ್ಲಿ ಕಟ್ ಮಾಡಿ ಸ್ಕ್ವೈರಾಗಿ. ಬಟ್ ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ನನಗೆ ಸ್ಕ್ವೈರಾಗಿ ಬಂದಿಲ್ಲ. ಖಂಡಿತವಾಗಲೇ ಸುಮಾರು ಜನಕ್ಕೆ ಬರುತ್ತೆ. ಆ ಸ್ಕ್ವೈರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮಿಕ್ಸ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಅದರಲ್ಲಿ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿ, ಕ್ಲೀನಾಗಿ ಒಂದರಿಂದ ಪ್ಯಾಕ್ ಮಾಡಿ ಸೈಡ್ಗೆ ತಿಕ್ಕೊಳ್ಳಿ. ಸಮೋಸ ಅಂತೂ ಸಿಂಪಲಾಗಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಕಾಯುವ ಎಣ್ಣೆಯಲ್ಲಿ ಒಂದರಿಂದ ಬಿಡ್ತಾ ಇರಿ. ರೆಡಿ ಆಯಿತು ಈರುಳ್ಳಿ ಸಮೋಸ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.